ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ಕನ್ನಡ ಸಂಧಿಗಳು. ಎರಡು ಅಕ್ಷರಗಳು ಕಾಲ ವಿಳಂಬಿಲ್ಲದೆ ಕೂಡುವುದಕ್ಕೆ ಸಂಧಿ ಎಂದು ಹೆಸರು. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರಸಂಧಿ ಎನಿಸುವುದು. ಸ್ವರಸಂಧಿ ಸಮ ಸ್ವರ ಪ್ಲಸ್ ಸ್ವರ. ಸಂಧಿಯಾಗುವಾಗ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ವ್ಯಂಜನ ಸಂಧಿ ಎನಿಸುವುದು. ಸ್ವರ ಪ್ಲಸ್ ವ್ಯಂಜನ ಸೇರಿದಾಗ ವ್ಯಂಜನ ಸಂಧಿ ಆಗುವುದು. ವ್ಯಂಜನ ಪ್ಲಸ್ ಸ್ವರ ಸೇರಿದಾಗ ವ್ಯಂಜನ ಸಂಧಿ ಆಗುವುದು. ಕನ್ನಡ ಭಾಷೆಯಲ್ಲಿ ಹಲವಾರು ಸಂಸ್ಕೃತ ಶಬ್ದಗಳು ಸೇರಿರುವುದರಿಂದ ಕೆಲವು ಸಂಸ್ಕೃತ ಸಂಧಿಗಳನ್ನು ಕನ್ನಡದಲ್ಲಿ ಸೇರಿಸಲಾಗಿದೆ. ಸಂಧಿ ಕಾರ್ಯವು ಎರಡು ಕನ್ನಡ ಶಬ್ದಗಳ ನಡುವೆ ಏರ್ಪಟ್ಟರೆ ಅದನ್ನು ಕನ್ನಡ ಸಂಧಿಯಾಗಿ ಮತ್ತು ಎರಡರಲ್ಲಿ ಒಂದು ಸಂಸ್ಕೃತ ಪದವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿಯಾಗಿ ಪರಿಗಣಿಸುತ್ತೇವೆ. ಕನ್ನಡ ಸಂಧಿಗಳು ಒಟ್ಟು 3. ಅವು ಲೋಪ, ಆಗಮ, ಆದೇಶ. ಅದರಲ್ಲಿ ಮೊದಲನೇದು ಲೋಪ ಸಂಧಿ. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮೊದಲ ಪದದ ಕೊನೆಯ ಸ್ವರವು ಲೋಪವಾಗುವುದು. ಉದಾಹರಣೆಗೆ, ನಾವು ಪ್ಲಸ್ ಎಲ್ಲ, ನಾವೆಲ್ಲ, ಇಲ್ಲಿ ಊಕಾರ ಲೋಪವಾಗಿದೆ. ಬೇರೆ ಪ್ಲಸ್ ಒಂದು, ಬೇರೊಂದು, ಇಲ್ಲಿ ಏಕಾರವು ಲೋಪವಾಗಿದೆ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ, ಇಲ್ಲಿ ಊಕಾರವು ಲೋಪವಾಗಿದೆ. ಮಾಡು ಪ್ಲಸ್ ಇಸು, ಮಾಡಿಸು, ಇಲ್ಲಿ ಊಕಾರವು ಲೋಪವಾಗಿದೆ. ಇನ್ನು ಎರಡನೆಯದು ಆಗಮ ಸಂಧಿ. ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎನ್ನುವರು. ಆ, ಇ, ಈ, ಎ, ಐ, ಓ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಯ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ. ಇದಕ್ಕೆ ಯಕಾರಾಗಮ ಸಂಧಿ ಎಂದು ಹೆಸರು. ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ, ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು, ಮಳೆ ಪ್ಲಸ್ ಇಂದ ಮಳೆಯಿಂದ, ಮೇ ಪ್ಲಸ್ ಇಸು ಮೇಯಿಸು. ಇವೆಲ್ಲ ಇಲ್ಲಿ ನಮಗೆ ಯಕಾರಾಗಮ ಸಂಧಿಗೆ ಉದಾಹರಣೆಗಳು. ಉ, ಊ, ರು, ಓ, ಔ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ವ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ. ಇದಕ್ಕೆ ವಕಾರಾಗಮ ಸಂಧಿ ಎಂದು ಹೆಸರು. ಇದಕ್ಕೆ ಉದಾಹರಣೆಗೆ ಮಗು ಪ್ಲಸ್ ಇಗೆ ಮಗುವಿಗೆ, ಗುರು ಪ್ಲಸ್ ಅನ್ನು ಗುರುವನ್ನು. ಆದೇಶ ಸಂಧಿ. ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ, ತ, ಪ ವ್ಯಂಜನಗಳಿಗೆ ಗ, ದ, ಬ ವ್ಯಂಜನಗಳು ಆದೇಶವಾಗುತ್ತವೆ. ಉದಾಹರಣೆಗೆ, ಮಳೆ ಪ್ಲಸ್ ಕಾಲ ಮಳೆಗಾಲ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.